UPSC 2025 ಕ್ವಶನ್ ಪೇಪರನ್ನು ಸಾಲ್ವ್ ಮಾಡಲಿಕ್ಕೆ ಬಂದಿದ್ದೇವೆ. ಕ್ವಶನ್ ನಂಬರ್ 9 ಇದೆ, ಕಾಜಲ್ ಅವರೇ ಸಾಲ್ವ್ ಮಾಡಿ. Statement 1, circular economic reduce the emissions of greenhouse gases. Statement 2, circular economic reduce the use of a raw material as inputs. Statement 3, circular economic reduce the wastage in the production of a process. Statement analysis ನಾವು ಮಾಡಿದ್ರೆ ಯೂಸ್ ಆಫ್ ರಾ ಮೆಟೀರಿಯಲ್ ಅಂದರೆ ಇದು ರೀಸೈಕಲ್ ಆಗ್ತದೆ, ವೇಸ್ಟೇಜ್ ಆಫ್ ಪ್ರೊಡಕ್ಷನ್ ಅಂದರೆ ಇದು ಸಹ ರೀಸೈಕಲ್ ಆಗ್ತದೆ. ಸೊ ಸೆಂಟೆನ್ಸ್ ಅನಾಲಿಸಿಸ್ ಮಾಡಿದ್ರೆ ನಾವು ರೆಡ್ಯೂಸ್ ದ ಎಮಿಷನ್ಸ್ ಆಫ್ ಗ್ರೀನ್ ಹೌಸ್ ಗ್ಯಾಸಸ್, ಇದು ಸಹ ಕಾಮನ್ ಆಗಿ ಉಂಟು. ವರ್ಡ್ಸ್ ಅಲ್ಲಿ ನೋಡಿದ್ರೆ ಎಲ್ಲ ಕಾಮನ್ ಆಗಿ ಉಂಟೆಲ್ಲ ವರ್ಡ್ಸ್. ಸೊ ಆಪ್ಷನ್ ಎ ಇಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಈ ಕಾನ್ಸೆಪ್ಟ್ ನಿಮಗೆ ಮೊದಲೇ ಗೊತ್ತಿತ್ತಾ? ಈ ಕಾನ್ಸೆಪ್ಟ್ ಅನ್ನ ನೀವು ವರ್ಡ್, ಸ್ಟೇಟ್ಮೆಂಟ್ ಮತ್ತು ಸೆಂಟೆನ್ಸ್ ಅನಾಲಿಸಿಸ್ ಮಾಡಿದ್ದು ನೋಡಿ. UPSCಯಲ್ಲಿ 60% ಆಫ್ ದ ಕ್ವಶನ್ಸು ನಿಮಗೆ ಗೊತ್ತೇ ಇರೋದಿಲ್ಲ. ವರ್ಡ್, ಸ್ಟೇಟ್ಮೆಂಟ್ ಮತ್ತು ಸೆಂಟೆನ್ಸ್ ಅನಾಲಿಸಿಸಲ್ಲಿ ಮಾಡಬೇಕಾಗಿರುತ್ತೆ. ಇದು ಒಂದು ಅಪ್ರೋಚ್ ಮತ್ತು ಇದು ಒಂದು ಸಿದ್ಧಾಂತ ಆಗಿ ನಾವು ತಗೋಬೇಕಾಗುತ್ತೆ. ನಿಮಗೆ ಗೊತ್ತಿರ್ಬೋದು ಫ್ಯಾಕ್ಚುಯಲ್ ಕಂಟೆಂಟ್ ಎಷ್ಟು ಇಂಪಾರ್ಟೆಂಟು, ಅನಾಲಿಸಿಸ್ ಕೂಡ ಅಷ್ಟೇ ಇಂಪಾರ್ಟೆಂಟ್. ನಮ್ಮ ಜ್ಞಾನಿಯಲ್ಲಿ ಫಿಲಿಮ್ಸಿನ ಸ್ಟೇಟ್ಮೆಂಟ್, ಸೆಂಟೆನ್ಸ್ ಮತ್ತು ವರ್ಡ್ ಅನಾಲಿಸಿಸನ್ನು ಇದೇ ಥರ ಸಾಲ್ವ್ ಮಾಡಿಕೊಡ್ತೀವಿ. ಬನ್ನಿ ಜ್ಞಾನಿಗೆ ನಿಮ್ಮ ಫಿಲಿಮ್ಸ್ ನಿಮ್ಮ ಹತ್ತಿರದ ಸ್ಕೋರಲ್ಲಿರಲಿ ಮತ್ತು ನಿಮ್ಮ ಮೇನ್ಸಿಗೆ ಹತ್ತಿರ ಆಗುವ ತರಗ, ನಿಮ್ಮ ರ್ಯಾಂಕಿಗೆ ಹತ್ತಿರ ಆಗುವ ತರಗ ಪ್ರಿಪರೇಷನ್ನೊಂದಿಗೆ ನಮ್ಮ ಜ್ಞಾನಿ ನೋಡಲೆ.